ಗುರುಜಿ, ಈಗ ಶುಕವಾಕ್ಯದಲ್ಲಿ ಏನ್ ಹೇಳ್ತಿದ್ದೀರಾ? ಶುಕವಾಕ್ಯದಲ್ಲಿ ಗಿಣಿ ನುಡಿಬೇಕಲ್ವಾ, ಅದಕ್ಕೆ ನಾವು ನುಡಿಯೋಣ ಅಂತ ಅನ್ಕೊಂಡಿದ್ದೀವಿ. ಇವತ್ತಿನ ದಿವಸ ಶುಕವಾಕ್ಯದಲ್ಲಿ ಸರಳವಾಗಿ ನಿಮ್ಗೆ ಹೇಳ್ಕೊಡ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಿ. ಶುಕ ಅನ್ನೋದು ಸತ್ಯ ಅಂತ. ಆ ಸತ್ಯಾಂಶ ಅಂದರೆ ನವಗ್ರಹಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇದ್ದೇ ಇರುತ್ತೆ ಅಂತ. ಗ್ರಹ ದೋಷ ಬಂದಾಗ ಗೃಹ ನಿವಾಸದಲ್ಲಿ ಪರಿವರ್ತನೆ ಮಾಡ್ಕೋಬೇಕು ಅಂತ. ಅದಕ್ಕೆ ಇವತ್ತಿನ ದಿವಸ ಶುಕವಾಕ್ಯದಲ್ಲಿ ವಾಸ್ತು ದೇವತೆಗಳನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿನ. ಆ ನವಗ್ರಹಗಳು ಯಾವ್ಯಾವ ದಿಕ್ಕಲ್ಲಿ ಹೇಗೆ ಕೂತಿದೆ ಅಂತಕ್ಕಂಥ ದಿನ, ಅದನ್ನು ನೆನೆಸ್ಕೋಬೇಕು. ಅದನ್ನು ಮನೆ ಮಟ್ಟಲ್ಲಿ ನೀವುಗಳು ಓಹೋ ಇವನು ಇಲ್ಲಿರ್ತಾನ, ಇವನು ಹಿಂಗೆ ಸರಿಪಡಿಸ್ಕೊಂಡ್ರೆ ಸರಿ ಹೋಗುತ್ತಾ, ಕರೆಕ್ಟ್, ಹಾಗೇನು ಸರಿಪಡಿಸ್ಕೊಳ್ಳೋಕ್ಕೆ ವಾಸ್ತು ದೇವತಾ ಬಲಿಹರಣ ಅಂತ ಕರಿತೀವಿ. ಈ ವಾಸ್ತು ದೇವತಾ ಬಲಿಹರಣ ಅಂದರೆ ಪ್ರತಿಯೊಬ್ಬನು ನಿಮ್ಮ ಮನೆಯಲ್ಲಿ ಒಂದೊಂದು ಗ್ರಹ ನಿವಾಸವಾಗಿ ಇದ್ದೇ ಇರುತ್ತೆ. ಆ ಗ್ರಹದಲ್ಲಿ ನೀವು ವಾಸವಾಗೇ ಇರ್ತೀರ. ಗ್ರಹ ದೋಷ ಇದ್ದಾಗ ಗ್ರಹಕ್ಕೂ ಇದು ವ್ಯತ್ಯಾಸ ಬರೀ ರೂ ಆ ರೂ ಆ ಕಡೆ ತೆಗೆದುಬಿಟ್ರೆ ಈ ಕಡೆ ಗ್ರಹ, ಆ ಕಡೆ ಗೃಹ. ಅದಕ್ಕೆ ಪರಿವರ್ತನೆ ಮಾಡತಕ್ಕಂಥ ಗ್ರಹ ದೋಷವಿದ್ದರೆ ಗೃಹವು ಪರಿಹಾರ ಕೊಡುತ್ತೆ. ನೀವು ಸರಿಯಾಗಿಲ್ದೇ ಇರೋ ಗೃಹದಲ್ಲಿದ್ದರೆ ಅಂದರೆ ಅಂತ ಮನೇಲಿ ಇದ್ದರೆ, ನೀವು ವಾಸ್ತು ಇಲ್ದಿರೋ ಮನೆ, ದಕ್ಷಿಣದ ಬಾಗಿಲು ಮನೆ, ದಕ್ಷಿಣದ ಗೇಟ್ ಮನೆ, ಪಶ್ಚಿಮದ ಬಾಗಿಲು ಮನೆ, ಪಶ್ಚಿಮದ ಗೇಟ್ ಮನೆ, ಹೀಗೆ ಕೂತ್ಕೊಂಡ್ರೆ ನಿಮ್ಮ ಕರ್ಮ ಇನ್ನೇನಾಗುತ್ತೆ. ಯಾವ ಕಾಲಕ್ಕೂ ಯಾವ ಗ್ರಹಗಳಿದ್ದರೂ ಯಾವ ದೇವತೆಗಳು ಬಂದರೂ ಸಹಾಯ ಮಾಡೋದೇ ಇಲ್ಲ. ಬರೆದಿಟ್ಕೊಂಬಿಡಿ, ಇದು ಶತಸಿದ್ಧಾಂತ. ಎಂಥವನಾದರೂ ಬಂದು ಯಾವನಾದರೂ ಎಂಥ ಕೆಲಸ ಮಾಡಿ, ಎಂಥ ಹೋಮಗಳು ಮಾಡಲಿ, ಎಂಥ ದೃಷ್ಟಿಗಳು ಕಟ್ಟಲಿ, ಪ್ರಯೋಜನವಿಲ್ಲ. ಹಣೆ ಬರ ಇಷ್ಟು ಬರೆದಿಟ್ಕೊಂಬಿಡಿ. ಅದಕ್ಕೋಸ್ಕರ ಜೀವನಾಂಶದಲ್ಲಿ ನೀವು ಸಾಯೋದ್ರೊಳಗೆ ಈ ದಕ್ಷಿಣ ಪಶ್ಚಿಮದಿಂದ ತಪ್ಪಿಸ್ಕೋಬೇಕು ಅಂದರೆ ಇರೋತಕ್ಕಂಥ ಯಾವುದೇ ದಕ್ಷಿಣದ ಭಾಗದ ಆಸ್ತಿ, ಯಾವುದೇ ದಕ್ಷಿಣದ ಭಾಗದ ಅಥವಾ ಪಶ್ಚಿಮದ ಭಾಗದ ಆಸ್ತಿಯನ್ನು ಇದೆಯೋ ಖಂಡಿತ ಮಾರು ಬಿಸಾಕ್ಬಿಡಿ. ಅದು ಜಮೀನಾಗಲಿ ಮನೆ ಆಗಲಿ ಪ್ರಯೋಜನವಿಲ್ಲ. ಅಯ್ಯೋ ಬಾಡಿಗೆ ಕೊಡ್ತೀವಿ ಬಿಡಿಪ್ಪ, ನಮ್ಮ ತಾತನ ಮನೆ ಆಸ್ತಿ ಹೆಂಗೆ ಬಿಟ್ಕೊಡಕ್ಕಾಗತ್ತೆ, ಹಿಂಗೆ ಬಿದ್ದಿರಿ ಹಳ್ಳದಲ್ಲಿ ಬೇಡ ಅಂದವ್ರು ಯಾರೋ, ನಾನು ಹಾಗೆ ಇರ್ತೀನಿ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನಿಮ್ಮ ಹಣೆ ಬರದಲ್ಲಿ ಬನ್ನಿ ಬನ್ನಿ ಅಂತ ಹೇಳ್ತೀನಿ, ಬರ್ದಿದ್ರೆ ನಿಮ್ಮ ಹಣೆ ಬರ. ಹಾಗೆ ಕರ್ಮವನ್ನು ಕಳ್ಕೊಳ್ತಕ್ಕಂಥ ನೀವುಗಳು ಜೀವನ ಪರ್ಯಂತ ಹೀಗೆ ಇರ್ತೀನಿ ಅಂದರೆ ನಿಮ್ಮ ಹಣೆ ಬರ ಹಾಗೆ ಇರುತ್ತೆ. ಸರಿ ತಿದ್ದುಪಡಿಸ್ಕೋಬೇಕಾದ್ರೆ, ಪ್ರಕೃತಿಯಲ್ಲಿ ಬದುಕಬೇಕಾದ್ರೆ ಜೀವನ ಪರ್ಯಂತ ಹಳ್ಳದಲ್ಲಿಗಿಂತ ಮೇಲ್ ಬರೋದಕ್ಕೆ ಉತ್ತಮ. ಆ ಮೇಲ್ ಬರೋಕ್ಕೆ ಸಾಕ್ಷಿ ರೂಪ ಯಾವತ್ತಾದ್ರೂ ಒಂದ್ಸರಿ ಗುರು ಬಾಗಿಲು ತಡ್ತಾನಂತೆ, ಟಕ ಟಕ ಬನ್ನಿ ಬನ್ನಿ ಬದುಕೊಳ್ಳಿ, ಬನ್ನಿ ಬನ್ನಿ ಬದುಕೊಳ್ಳಿ ಅಂತ. ಬಾಗಿಲಿದ್ದಾಗ ನೀರೇನು ಮಾಡುತ್ತೆ, 3 ಸರಿ ತೆಗೆದಾಕತ್ತೆ, ಬದುಕೋ 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 ಅಂತ ಇಲ್ದಿರ ಬಾ ಹೇಳ್ಕೊಂಡು ಒಳಗೆ ಹೊಟ್ಟೋಗ್ತಾ ಇರುತ್ತೆ, ಫೋಟೋ ಒಳಗೆ ಬಂದ್ಬಿಡ್ತೀರ. ಅದಕ್ಕೆ ಆ ತೊಂದರೆಗಳು ಜೀವನ ಪರ್ಯಂತ ಇರೋ ಅನುಭವಿಸೋಕ್ಕೆ ಪರಿವರ್ತನೆ ಮಾಡೋ ಗ್ರಹಗಳು. ಯಾಕೆ ದಕ್ಷಿಣ ಭಾಗದಲ್ಲಿ ಯಾರು ಕೂತಿರ್ತಾರೆ ಹೇಳಿ? ಯಾರೂ ಇಲ್ಲ, ಕುಜ ಕೂತಿರ್ತಾನೆ. 24 ಗಂಟೆ ರಕ್ತವನ್ನು ಕೇಳ್ತಾ ಇರ್ತಾನೆ. ಕುಜನ ಜೊತೆ ಕೂತಿರ್ತಕ್ಕಂಥ ಗ್ರಹದಲ್ಲಿ ಅಷ್ಟದಿಕ್ಪಾಲಕರು ಯಾರು ಕೂತಿರ್ತಾರೆ? ಯಮಧರ್ಮರಾಯ. ಯಮ ಏನು ಮಾಡ್ತಾನೆ? ಯಾವತ್ತಾದ್ರೂ ಆಕ್ಸಿಡೆಂಟ್ ಮಾಡಿಸ್ತಾನೆ, ಮೃತ್ಯು ಹತ್ರ ಕರ್ಕೊಂಡೋಗ್ತಾನೆ, ಸಾಯಿಸಲ್ಲ, ವಾಪಸ್ ಕರ್ಕೊಂಡ್ಬಿಡ್ತಾನೆ. ಇಲ್ಲ ಮಗಳು ಆ ಕಡೆ ಹೋಗ್ತಾ ಇರ್ತಾಳೆ, ಎಲ್ಲಾದ್ರೂ ರೋಡಲ್ಲಿ ತಳ್ಳಿ ಬಿಸಾಕ್ಬಿಡ್ತಾಳೆ, ಪಕ್ಕದಲ್ಲಿ ಒಂದು ಲಾರಿ ಝಗಾರ್ ಅಂತ ಬರುತ್ತೆ. ಇವತ್ತು ಬಿದ್ದೋಲ್ ನನ್ನ ಮಗಳು ಯಾಕೋ ಗೊತ್ತಾಗಿಲ್ಲ, ಯಾಕೆ ಬಿದ್ಲು ಅಂತ ತೋರಿಸಿಲ್ಲ. ನೀವುಗಳ ಅಯ್ಯೋ ಬಿದ್ಲು, ಡಾಕ್ಟರ್ ಹತ್ರ ಹೋದ್ವಿ ಬಂದ್ವಿ, ಇಷ್ಟೇ ಕತೆ. ಆದರೆ ಬಿದ್ದಿದ್ದ ಕಾರಣ ಗೊತ್ತಿಲ್ಲ, ಇನ್ನೂ ದಕ್ಷಿಣದ ಮನೇಲಿ ಇದ್ದೀರಾ. ಪಶ್ಚಿಮ ದಿಗ್ಭಾಗೆ. ಯಾಕೆ ಪಶ್ಚಿಮ ದಿಗ್ಭಾಗೆಯಲ್ಲಿ ಮಗ ಎಲ್ಲ ಒಣಗ್ತಾ ಇದ್ದಾನೆ? ಗಂಡು ಮಕ್ಕಳಿಗೆಲ್ಲ ಕೆಲಸ ಇಲ್ಲ, ಗಂಡನಿಗೆ 24 ಗಂಟೆ ಕೋಪ, ಮನೋವ್ಯಥೆ. ಯಾವ ಕಾಲಕ್ಕೂ ಹೆಣ್ಣಸು ಆರೋಗ್ಯವಾಗಿಲ್ಲ. ಯಾತಕ್ಕೆ? ಇಂಥ ಮನೆ ಪಶ್ಚಿಮ ದಿಗ್ಭಾಗೆಯಲ್ಲಿ ಕೂತಿರೋನು ಯಾರೋ ಶನೇಶ್ವರ ಕರ್ಮಾಧಿಪತಿ. ಅಲ್ಲಿ ಕೂತಿರೋದು ಯಾವುದೋ ಪಶ್ಚಿಮದಲ್ಲಿ ವರ್ಣ, ನೀರು. ಆ ನೀರಿಂದ ಬರ್ತಕ್ಕಂಥ ತೊಂದರೆ ಏನು ಅಂದರೆ ಯಾವತ್ತಾದರೂ ಜಾರು ಬೀಳ್ತೀರಾ, ಯಾವ ಕಾಲಕ್ಕೋದ್ರೂ ಖರ್ಚು. ನೀರಂದ್ರೇನು? ಖರ್ಚು. 24 ಗಂಟೆ ಆ ಪಶ್ಚಿಮದ ಭಾಗದ ಮನೇಲಿ ಛತ್ರ ಇದ್ದಂಗೆ, ಬಂದವ್ರು ತಿಂತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನೀವು ಸಾಲ ಮಾಡ್ತಾ ಇರ್ತೀರ. ಇದೇ ನಿಮ್ಮ ಹಣೆ ಬರ. ಅದಕ್ಕೋಸ್ಕರ ಸಾಲ ಮಾಡಿ ಇನ್ನೊಬ್ಬನ ತಿನ್ಸೋಕ್ಕೋಸ್ಕರ ಜೀವನದಲ್ಲಿ ನೀವು ಮೇಲೆ ಬರೆದಿದ್ರೆ ಏನು ಮಾಡ್ತೀರಾ? ಪಶ್ಚಿಮದ ಸೂರ್ಯ ಮುಳುಗ್ತಾ ಇದ್ದಾಗ, ಆ ಸೂರ್ಯನ ಬೆಳಕು ಪಶ್ಚಿಮ ದಿಕ್ಕಲ್ಲೇ ಬರ್ತಾ ಇದ್ದಾಗ ಮನೆಗೆ ಬೆಳಕು ಬರೋದೇ ಶನಿದು. ಆ ಶನೇಶ್ವರನು ಪೂರ್ತಿ ಆವರಿಸ್ಕೊಂಡ್ಬಿಡ್ತಾನೆ ನಿಮ್ಮ ಮನೆಯ ಗೇಟಲ್ಲಿ. ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಅದ್ರ ಜೀವನದಲ್ಲಿ ಎಲ್ಲವೂ ನಿಧಾನ, ಎಲ್ಲವೂ ಮಂದ, ಎಲ್ಲವೂ ಗಂಧ. ಆ ಪರಿವರ್ತನೆ ಆಗಿರತಕ್ಕಂಥ ಸುಗಂಧ ಪರಿಮಳದಲ್ಲೇ ವಾಸವಾಗಬೇಕೇ ಹೊರತು ಯಾವ ಕಾಲಕ್ಕೂ ಹೊರಗಡೆ ಬರೋಕ್ಕೆ ಸಾಧ್ಯವಿಲ್ಲ. ವ್ಯವಹಾರಸ್ಥರಿಗೆ ಮಾತ್ರ ಪಶ್ಚಿಮದ ಬಾಗಿಲು. ಅದು ಏನು, ಅಲ್ಲಿ ಯಾವ ಕಾಲಕ್ಕೂ ಮನೆ ಗೃಹ ನಿವಾಸದಲ್ಲಿ ಇರಬಾರ್ದು. ಅದು ಬರೀ ಕಾಂಪ್ಲೆಕ್ಸ್ ಆಗಿರಬೇಕು, ಬರೀ ಅಂಗಡಿಗಳ ವಾಸ ಆಗಿರಬೇಕು. ಯಾವ ಕಾಲದಲ್ಲೂ ಯಾವ ಮನೆಯಲ್ಲೂ ಮನೆ ಇದ್ದು ವ್ಯವಹಾರವನ್ನು ಒಂದೇ ಕಡೆ ಇಟ್ಕೋಬಾರ್ದು. ಆಗಿದ್ರೆ ಮಾತ್ರ ಪಶ್ಚಿಮ. ದಕ್ಷಿಣ ಮಾತ್ರ ಜಲಮದಲ್ಲಿ ಸಾಧ್ಯವಿಲ್ಲ. ಯಾಕೆ ಅಂದರೆ ಅಲ್ಲಿ ಕೂತಿರ್ತಕ್ಕಂಥ ವಿಚಾರ ಹಾಗೆ. ಹೀಗೆ 2 ಗ್ರಹಗಳು ಕೂತ್ಕೊಳ್ಳೋದಲ್ಲದೆ ನಾವುಗಳು ಏನು ಮಾಡ್ತೀವಿ? ಪೂರ್ವಾಭಿಮುಖಕ್ಕೆ ಯಾವತ್ತೂ ನೋಡಿದಾಗ ಇಂದ್ರ ಅಂತ ಕರಿತೀವಿ. ಇಂದ್ರ ಅಂದರೆ ಸೂರ್ಯ ತೇಜಸ್ಸು, ಇಂದ್ರ ಪಟ್ಟ ಅಂತಕ್ಕಂಥದ್ದು. ಯಾವತ್ತೂ ಆರೋಗ್ಯವನ್ನು ಕೊಡೋದು, ಸೂರ್ಯ ಆ ಕಡೆನೇ ಬರೋದು. ಇಂದ್ರ ಅಷ್ಟದಿಕ್ಪಾಲಕರಲ್ಲಿ ಕೂತ್ಕೊಂಡಾಗ ಆರೋಗ್ಯ ಬಲವನ್ನು ಕೊಟ್ಟಾಗ, ಸೂರ್ಯನ ಜೊತೆನೇ ಇಂದ್ರ ಇದ್ದಾಗ ಅಲ್ಲಿರ್ತಕ್ಕಂಥ ವಜ್ರಾಯುಧ ಹೇಗಿರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಆ ವಜ್ರಾಯುಧದಲ್ಲಿ ಕಡಿಸಿ ಶುದ್ಧಿಪಡಿಸಿ ಪರಿಪೂರ್ಣವಾಗಿ ಒಳಗೆ ತಗೊಂತಾ ಇರುತ್ತೆ. ಸ್ವಾಗತ ಸ್ವಾಗತ ಅಂತ ಬಹಳ ಚೆನ್ನಾಗಿರ್ತೀರಾ. ಆರೋಗ್ಯ ಇದ್ರೇನೆ ಐಶ್ವರ್ಯ, ಐಶ್ವರ್ಯ ಕಟ್ಕೊಂಡು ಇನ್ನೇನು ಮಾಡ್ತೀರಾ? ಆರೋಗ್ಯ ಇಲ್ದಿರ ಅನಾರೋಗ್ಯವಾಗಿದ್ದರೆ
ಯಾವ ಇದ್ರೆ ಏನು ಪ್ರಯೋಜನ? ಏನೂ ಇಲ್ಲ. ಆರೋಗ್ಯ ಬಹಳ ಇಂಪಾರ್ಟೆಂಟ್. ಅದಾದ ಮೇಲೆ ಬರ್ತಾನೆ ನಮ್ಮ ಅಗ್ನಿಮೂಲೆಯಲ್ಲಿ. ಅಗ್ನಿಮೂಲೆ ಇರ್ತಕ್ಕಂಥವನು ಚಂದ್ರ. ಆದರೆ ನವಗ್ರಹದಲ್ಲಿ ಚಂದ್ರ ಕೂತಿದ್ರು ಸಹ ಆ ಅಗ್ನಿಮೂಲೆ ಜಾಗದಲ್ಲಿ ಕೂತಿರ್ತಕ್ಕಂಥ ಅಷ್ಟದಿಕ್ಪಾಲಕರು ಯಾರೋ ಅಗ್ನಿ. ಅಗ್ನಿ ಜೊತೆ ಚಂದ್ರ ಕೂತ್ಕೊಂಡಾಗ 24 ಗಂಟೆ ಬೆಂಕಿ. ಅಂದ್ರೆ ತ್ರಿಯಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯಶ್ಚಿತ್ತ. ಯಾಕೆ ಅಡಿಗೆ ಮನೆ ಅಲ್ಲೇ ಕಟ್ಟು ಅಂತ ಹೇಳ್ತೀನಿ. ವಿಚಾರಪೂರ್ವಕವಾಗಿ ಹೆಣ್ಣು ಯಾವತ್ತೂ ಒಂದು ಹೆಣ್ಣಿಗೆ ಅಗ್ನಿ ಸಮಾನ. ಒಂದು ಸೂರ್ಯ, ಎರಡನೇದು ಗೃಹ ನಿವಾಸದಲ್ಲಿರ್ತಕ್ಕಂಥ ಅಗ್ನಿ ಅಂದ್ರೆ ನಿಮ್ಮ ಮನೆ ಒಲೆ ಉರಿ, ಮೂರನೇದು ಹೆಣ್ಣು. ಅವಳನ್ನೇ ಅಗ್ನಿ ಮೂಲೆಯಲ್ಲಿ ಇಟ್ಟಾಗ ಪರಿವರ್ತನೆ. ಅದಕ್ಕೆ ಎಲ್ಲರೂ ಅಡಿಗೆ ಮನೇಲಿ ಊಟ ಮಾಡಿ ಯಾಕೆ ಹೇಳ್ತೀನಿ, ಚಂದ್ರದೋಷಗಳು ಹೋಗುತ್ತೆ, ಮನಃಶಾಂತಿಗಳು ಸಿಗುತ್ತೆ. ಯಾವುದೇ ಕಾರಣಕ್ಕೂ ತಾಯಿಯಿಂದ ದೂರ ಆಗಿರ್ತಕ್ಕಂಥವ್ರು ಹತ್ತಿರವಾಗ್ತೀರಾ, ತಾಯಿಂದ್ರಿಂದ ಶಾಪಗ್ರಸ್ತ ಆಗಿರ್ತಕ್ಕಂಥ ಹತ್ತಿರವಾಗ್ತೀರಾ. ತಾಯಿ 24 ಗಂಟೆ ಬೈತಾ ಇರೋಳಗೆ ಪರಿವರ್ತನೆ ಆಗಿ ಅವಳೇ ಮಂದವಾಗ್ತಾಳೆ, ಸರಿ ಹೋಗ್ತಕ್ಕಂಥ ಅವಕಾಶವಾಗುತ್ತೆ. ಅದೇ ರೀತಿಯಾಗಿ ಅಗ್ನಿ ಮೂಲೆಯಲ್ಲೇ ತಲೆಯನ್ನು ಮಲಗಿಸ್ತಕ್ಕಂಥ ಅನಾರೋಗ್ಯವಾಗಿ ಪೀಡಿತವಾಗಿರ್ತಕ್ಕಂಥ ಬೆಡ್ ರಿಡನ್ ಆಗಿರೋರು, ಎಂಥ ರೋಗಗಳಿದ್ರು ಅವರೆಲ್ಲರ ಪೂರ್ವಕ್ಕೆ ತಲೆ ಹಾಕಿ ಅಗ್ನಿ ಮೂಲೆ ಕಡೆ ಮಲಗಿಸಿದಾಗ ಏನಾಗುತ್ತೆ, ಬೇಗ ಬೇಗ ಚೇತರಿಸ್ಕೊಂತೀರ. ಆಪರೇಷನ್ ಆಗಿದವರು ಸ್ಟಿಚಸ್ ಎಲ್ಲ ಬೇಗ 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 ಹೊಲಗೆಲ್ಲ ಒಣಗೋಗುತ್ತೆ. ಬೇಗ 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 ಚೇತರಿಸ್ಕೊಂತೀರ. ಒಳಗಡೆ ರಾಡ್ ಹಾಕಿದ್ರೆ ಅದು ಅಯ್ಯೋ ಊರ್ಬೇಕಲ್ಲ ಅನ್ನೋಕ್ಕಿಂತ ಅಗ್ನಿ ಮೂಲೆಯಲ್ಲಿ ಹಾಕಿದಾಗ ಏನಾಗುತ್ತೆ, ಬೇಗ ನಡೆಯಕ್ಕೆ ಶುರು ಮಾಡ್ತಾನೆ. ಅದು ನಟ್ಟು ಬೋಲ್ಟ್ ಎಲ್ಲ ಸರಿ ಆಗತ್ತೆ ಅಂತ ಒಂದು ಚೇತಾವಣೆ ಕೊಡ್ತಕ್ಕಂಥ ಅವಕಾಶ. ತದನಂತರ ಈ ಕಡೆ ಬಂದರೆ ದಕ್ಷಿಣಾಭಿಮುಖ, ದಕ್ಷಿಣ ಬಿಟ್ಟು ನೈಋತ್ಯಕ್ಕೆ ಬರೋಣ. ನೈಋತ್ಯಾಭಿಮುಖದಲ್ಲಿ ಯಾರು ಕೂತಿದ್ದಾರೆ? ನಿರಾಕೃತ್ಯ ಅಂತಕ್ಕಂಥವನು ಕೂತಿದ್ದಾನೆ. ಅಲ್ಲಿ ಕೂತಿರ್ತಕ್ಕಂಥವ್ನು ಯಾರು? ಸಾಕ್ಷಾತ್ ಕೇತು. ಕೇತುನೇ ಮೋಕ್ಷಗ್ರಹ. ಕತ್ರಿಯನ್ನು ಇಟ್ಕೊಂಡಿರೋನು. ಅದಕ್ಕೆ ಬೆಡ್ರೂಮಲ್ಲಿ ಗಂಡ ಹೆಂಡತಿ ಸೇರಿದಾಗ ಕತ್ರಿ. ಅದಕ್ಕೆ ನಿಮ್ಮ ಜಾತಕದಲ್ಲಿ ತೆಗೆದು ನೋಡಿದಾಗ ಏನು ಮಾಡ್ತೀರಾ, ಕೇತು ಸರಿಯಾಗಿಲ್ಲದೆ ಡೈವರ್ಸ್ ಬಹಳ ಚೆನ್ನಾಗಿ ಡೈವರ್ಸ್ ಮಾಡ್ತೀರಾ. ಎಷ್ಟು ಜನ ಫೈಲ್ ಇದೆ ಅಂದರೆ ಇವತ್ತಿನ ದಿವಸ ಮದುವೆ ಆಗೋರು ಅಷ್ಟೂ ಜನದಲ್ಲಿ 80% ಕೋರ್ಟಲ್ಲಿ ಇಡೀ ಇಂಡಿಯಾ ಪೂರ್ತಿ ಎಷ್ಟೋ ಲಕ್ಷ ಕೇಸ್ಗಳು ಡೈವರ್ಸ್ದೇ ಬಿದ್ದಿದೆ ಹೊರತು ನಿಜ ಜೀವನದಲ್ಲಿ ಎಲ್ಲ ಸಂಸಾರ ಚೆನ್ನಾಗಿದೆ, ಸುಖ ಜೀವನ. 25 ವರ್ಷ ಆನಿವರ್ಸರಿ, 60 ವರ್ಷದ ಆನಿವರ್ಸರಿ ಎಲ್ಲಾದ್ರೂ ಕೇಳಿದ್ರಾ? ಈ ನಡುವೆ ಕೇಳಕ್ಕೆ ಸಾಧ್ಯವಿಲ್ಲ. ಒಂದೇ ತಿಂಗಳಿಗೆ ಡೈವರ್ಸ್ ನೋಟಿಸು, ಅವ್ರ ಮನೇಲಿ ಡೈವರ್ಸ್ ಪೇಪರ್ಸ್, ಇವ್ರ ಮನೇಲಾದ್ರು ಅವ್ರ ಮನೇಲಾದ್ರು. ಹಣೆ ಬರ ಯಾರಿಂದ? ಕೇತುವಿಂದ. ಅದಕ್ಕೆ ನಾನು ಏನು ಹೇಳಿದ್ದೀನಿ, ಗಣಪತಿ ನಿವಾಸವಾಗಿರ್ತಕ್ಕಂಥ ಆ ಕ್ಷೇತ್ರದಲ್ಲಿ ನಿರಾಕೃತ್ಯ ಅಂತ ನೈಋತ್ಯದಲ್ಲಿ ಯಾವ ಕಾಲಕ್ಕೂ ಬೆಡ್ಡಲ್ಲಿ ಮಲ್ಕೊಳ್ತಕ್ಕಂಥ ಗಂಡ ಹೆಂಡತಿಯಲ್ಲಿ ಯಾವ ಕಾಲಕ್ಕೂ ಅಲ್ಲಿ ಫೋಟೋ ಯಾವ್ದಿರಬೇಕು, ಮಹಾಗಣಪತಿ ಫೋಟೋ ಇರಬೇಕು. ಆಗೇನಾಗುತ್ತೆ, ಖಂಡಿತವಾಗ್ಲೂ ಕಾಪಾಡಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ಆ ಕೇತು. ಸಂತೃಪ್ತಿ ಪಡೋಣ, ಮೋಕ್ಷವನ್ನು ಕೊಡ್ತಾನೆ. ಕತ್ಲಿರಬೇಕು, ಅಲ್ಲೇನಾದ್ರೂ ಕಿಟಕಿ ಇಟ್ರೆ ಗೋವಿಂದ ನಿಮ್ಮ ದುಡ್ಡು. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಕಳ್ಳ ಅಂದ್ರೆ ಕಳ್ಳರು ಯಾಕೆ ಬರ್ತಾರೆ? ನೈಋತ್ಯದಲ್ಲಿ ಕಿಟಕಿ ಇಟ್ಟಾಗ ಸೌತ್ ವೆಸ್ಟ್ ಅಲ್ಲಿ ಯಾವತ್ತು ಕಿಟಕಿ ಇಡ್ತಿರೋ ಕಳ್ಳರು ಗ್ಯಾರಂಟಿನ ಮನೆಗೆ ಬರ್ತಾರೆ. 24 ಗಂಟೆ ಕಳ್ತನ ಆಗತ್ತೆ. ಕೇತು 2ನೇ ಮನೇಲಿ ಇರತಕ್ಕಂಥ ಅವಕಾಶವಿದ್ದರೆ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳು ಕೆಟ್ಟ ಮಾತನಾಡ್ತಾರೆ, ಗಂಡು ಮಕ್ಕಳು ಕೆಟ್ಟ ಮಾತನಾಡ್ತಾರೆ. ಹಾಗೆ ಅವರ ದೋಷಗಳನ್ನ ನೀವು ಅಕಸ್ಮಾತ್ ನೈಋತ್ಯದಲ್ಲಿ ತಂದೆ ತಾಯಿ ಬದುಕಿರೋವರೆಗೂ ನೀವು ಯಾವತ್ತಿದ್ರೂ ಸೌತ್ ವೆಸ್ಟಲ್ಲೇ ಮಲ್ಕೋಬೇಕು. ಅದು ಭೂಸ್ಪರ್ಶದಲ್ಲೇ ಮಲ್ಕೋಬೇಕು. ಅಲ್ಲೇ ಕೇತು ವಾಸವಾಗಿರ್ತಕ್ಕಂಥದ್ದು ನೈಋತ್ಯ ಜಾಗ. ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಪಶ್ಚಿಮಕ್ಕೆ ಬಂದರೆ ಶನೇಶ್ವರ ಆಯಿತು. ಅದಾದಮೇಲೆ ಮತ್ತೆ ತಿರುಗಿ ಈ ಕಡೆ ವಾಯುವಿಗೆ ಬನ್ನಿ. ವಾಯುದಲ್ಲಿ ಕೂತಿರ್ತಕ್ಕಂಥವ್ನು ಯಾರು? ರಾಹು. ಆ ರಾಹು ಅಂದರೆ ಗಾಳಿ ಅಲ್ವಾ? ಹಿಂಗಾದ್ರೂ ಬರುತ್ತೆ ಬಿರುಗಾಳಿ. ಬಿರುಗಾಳಿ ವಾಯು ಅಕಸ್ಮಾತ್ ಕಟ್ಟಾಗಿದೆ ಅಂತ ಇಟ್ಕೊಳ್ಳಿ, ಮನೆಯಲ್ಲಿ ಪ್ರೇತಾತ್ಮಗಳು ಬಹಳ ಚೆನ್ನಾಗಿ ಬರುತ್ತೆ. ಅವನ ಮೇಲೆ ದೆವ್ವ, ಇವನ ಮೇಲೆ ದೆವ್ವ, ಇವನಿಗೆ ಹುಚ್ಚಿಡ್ದಿದೆ ಅಥವಾ ಅವನ ತಲೆ ಕೆಟ್ಟೋಗಿದೆ. ಇಲ್ಲ, ಗಂಡ ಹೆಂಡತಿ ವಿರಸ. ಪಕ್ಕದಲ್ಲಿ ದೂರದಲ್ಲಿ ಮಾತ್ರ ಎಲ್ಲರ ಮುಂದೆ ನನ್ನ ಹೆಂಡ್ತಿ, ಆಮೇಲೆ ಕಿಲೋಮೀಟರ್ ದೂರ ಅವನಾಯ್ತು ಇವಳಾಯ್ತು. ಹಣೆ ಬರ ಇಷ್ಟೇ. ಸಂತಾನವೇ ಅಭಿವೃದ್ಧಿ ಆಗಲ್ಲ ಅಕಸ್ಮಾತ್ ವಾಯುವ ಕೆಟ್ಟು ಹೋದರೆ. ರಾಹು ಹೆಂಗ್ ಕೊಡ್ತಾನೆ? ಖಂಡಿತ ಈ ಅಭಿವೃದ್ಧಿ ಮಾರ್ಗವನ್ನ ಯಾರು ಹುಡುಕಬೇಕು? ಆ ರಾಹು ಗ್ರಹದಲ್ಲಿ ಕೂತಿರ್ತಕ್ಕಂಥವ್ನು ಯಾನು? ರಾಹು ಜೊತೆ ಅಲ್ಲಿ ಕೂತಿರ್ತಕ್ಕಂಥವನು ವಾಯು. ರಾಹು ವಾಯು ಎರಡೂ ಯಾವುದು? ಗಾಳಿ. ಆ ಗಾಳಿ ಅಂದ್ರೆ ಹುತ್ತ. ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಆ ದೋಷ ಅಕಸ್ಮಾತ್ ವಾಯುವ್ಯ ಬೆಳೆದಿದ್ದಾಗ್ಲಿ ಅಥವಾ ವಾಯುವ್ಯ ಕಟ್ಟಾಗಿದ್ದಾಗ್ಲಿ ಅಥವಾ ವಾಯು ಮೂಲೆ ಇರತಕ್ಕಂಥ ದೋಷಗಳು ಮನೆ ಗೃಹ ದೋಷದಲ್ಲಿ ಅಲ್ಲಿ ವಾಸವಾಗಿರ್ತಕ್ಕಂಥ ಗ್ರಹ ರಾಹು ಆಗಿರೋದ್ರಿಂದ ಸುಬ್ರಹ್ಮಣ್ಯನ ಪ್ರಾರ್ಥನೆ ಬಹಳ ಮುಖ್ಯ. ಅವನೊಬ್ಬನೇ ನಿಮ್ಮನ್ನು ಕಾಪಾಡೋದು. ಇವನು ಇಲ್ಲದೆ ಇದ್ರೆ ಜೀವನ ಪರ್ಯಂತ ನಿಮ್ಮಲ್ಲಿ ವಿದ್ಯಾಭ್ಯಾಸ ಬರಲ್ಲ, ಗಂಡ ಹೆಂಡತಿ ಸೇರಲ್ಲ, ಸಂತಾನ ಅಭಿವೃದ್ಧಿ ಆಗೋಲ್ಲ. ಇದೇ ರೀತಿಯಾದ ಜೀವನಗಳು ನಡ್ಕೊಂಡು ಹೋಗುತ್ತೆ. ಅದರಲ್ಲೂ ಏನು ಮಾಡ್ತೀರ ಗೊತ್ತಾ? ಮನೆಯಲ್ಲಿ 30-40 ಮನೆ ತಗೊಳ್ರು ಅಂದ್ರೆ 30-20 ಅಂತ ಅರ್ಧ ಅಣ್ಣನಿಗಂತೆ ಅರ್ಧ ತಮ್ಮನಿಗಂತೆ. ಇವನಿಗೆ ಸಿಕ್ಕಿದ್ದು ಅವನಿಗೆ ಸಿಗಲ್ಲ, ಅವನಿಗೆ ಸಿಕ್ಕಿದ್ದು ಇವನಿಗೆ ಸಿಗಲ್ಲ. ಯಾವುದು ತಿಳ್ಕೊಳ್ಳಿ, ಪಾಯ ಅಂದ್ರೆ ಬೇರೆ, ಆಯ ಅಂದ್ರೆ ಬೇರೆ. ಒಂದು ಪಾಯನ ಆಯವನ್ನ ಕತ್ತರಿಸಿದ್ರೆ ಮುಗಿದೋಯ್ತು ನಿಮ್ಮ ಸಂಸಾರ. ಜೀವನದಲ್ಲಿ ಒಂದು ದೇಹ ಪೂರ್ತಿ 30-40 ಅಥವಾ 40-60 ಹೀಗಿರಬೇಕು. 15-20, 30-20 ಹೀಗೆ ತಗೊಂಡ್ರೆ ಮನೆಗಳು ಅರ್ಧರ್ಧನೇ ಜೀವನ. ಅದಕ್ಕೋಸ್ಕರ ಈ ಜೀವನವನ್ನು ಅರ್ಧ ಜೀವನವನ್ನು ಸರಿಪಡಿಸೋದು ಹೇಗೆ? ಅದೆಲ್ಲ ಸರಿ ತಿದ್ದು ಬಿಡಬೇಕು. ಇನ್ನು ಉಳಿದಿದ್ದು ಕುಬೇರ. ದುಡ್ಡು ಬೇಕಲ್ವ ನಿಮಗೆ? ಅದ್ರ ವಿಚಾರ ಮಾತಾಡಕ್ಕೆ. ದುಡ್ಡು ಹೇಗೆ ಬರುತ್ತೆ, ಹೇಗೆ ಹೋಗುತ್ತೆ, ಏನು ತಪ್ಪು ಮಾಡ್ಕೊಂಡಿರ್ತೀರ, ಅಲ್ಲಿ ಕೂತಿರ್ತಕ್ಕಂಥ ಗುರು ನಿಮಗೆ ಕೊಡ್ತಾನೋ ಇಲ್ವೋ ಎಲ್ಲ ತಿಳ್ಕೋಬೇಕಾದ್ರೆ ನಿಮಗೆ ತಾಳ್ಮೆ ಬೇಕು.